ರಾಯಭಾಗ ತಾಲೂಕಿನ ಕುಡುಚಿ ಪಟ್ಟಣದ ಲೋಕೋಪಯೋಗಿ ಇಲಾಖೆ ಪ್ರವಾಸಿ ಮಂದಿರದ ಆವರಣದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯವರು ಜಾತಗರ ಹಾಗೂ ಇತರೆ ಸಮಾಜದಲ್ಲಿ ಇನ್ನೂ ನೆಲೆಯೂರಿದ ಅನಿಷ್ಟ ಪದ್ಧತಿಯಿಂದ ನ್ಯಾಯ ಹೇಳುವುದನ್ನು ಬಿಟ್ಟು ಬಡವರಿಗೆ ಸರಳವಾಗಿ ಅಥವಾ ಸಂವಿಧಾನ ಅಡಿಯಲ್ಲಿ ನ್ಯಾಯ ನೀಡುವ ಕೆಲಸ ಆಗಬೇಕು ಎಂದು ಸುದ್ದಿಗೋಷ್ಠಿ ನಡೆಸಿ ಕುಡುಚಿ ಉಪ ತಹಶೀಲ್ದಾರ್ ಎಸ್.ಜಿ. ದೊಡ್ಡಮನಿ ಅವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಬಾಗಲಕೋಟೆ, ಬೆಳಗಾವಿ ಸೇರಿದಂತೆ ಇತರೆ ಜಿಲ್ಲೆಗಳಲ್ಲಿ ಹಾಗೂ ಜಮಾತ ಹೆಸರಿನಲ್ಲಿ ಆಗುತ್ತಿರುವ ನ್ಯಾಯದ ಹೆಸರಿನಲ್ಲಿ ಕಡ್ಡಿ ಇಟ್ಟು ಬಡವರಿಗೆ ದುಡ್ಡು ವಸೂಲಿ ಮಾಡಿ ಬಡವರನ್ನ ಮತ್ತೆ ಬಡತನಕ್ಕೆ ತಳ್ಳುವ ಹಾಗೂ ಅವರಿಗೆ ಬಾಲ್ಯ ವಿವಾಹ, ವಿಚ್ಛೇದನ, ಸಮಾಜದಿಂದ ಬಹಿಷ್ಕಾರ ಸೇರಿದಂತೆ ಕಠೋರ ನಿಯಮಗಳನ್ನು ಹೇರಿ ಜನರನ್ನ ವಿವಿಧ ರೀತಿಯಲ್ಲಿ ಚಿತ್ರಹಿಂಸೆಗೆ ಒಳಪಡಿಸುತ್ತಿರುವ ಕುರಿತು ಧ್ವನಿ ಎತ್ತಿದ ಹೋರಾಟಗಾರ ಅಮೀನ ಜಾತಗಾರ ಅವರನ್ನ ಗಡೀಪಾರು ಮಾಡುವ ಭಿತ್ತಿಪತ್ರ ಹೊರಡಿಸಿ ಅನ್ಯಾಯ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಿದರು. ಈ ರೀತಿಯಾಗಿ ಜಾತಗಾರ ಹಾಗೂ ಬೇಪಾರಿ ಸಮಾಜದ ಜಮಾತದವರು ತಪ್ಪು ದಾರಿ ಹಿಡಿದು ಸಂವಿಧಾನ ಬಾಹಿರವಾಗಿ ಹಲವು ಕುಟುಂಬಗಳು ಬೀದಿ ಪಾಲಾಗಿವೆ. ಆದ್ದರಿಂದ ಇಂತಹ ಅನಿಷ್ಟ ಪದ್ಧತಿಗಳನ್ನು ಬಿಟ್ಟು ಸಂವಿಧಾನ ಅಡಿಯಲ್ಲಿ ನ್ಯಾಯ ಮಾಡಬೇಕು ಅಂತ ಮನವಿಯಲ್ಲಿ ತಿಳಿಸಿದ್ದಾರೆ. ಏನು ಸಮಸ್ಯೆ ಅಂದ್ರೆ ಸರ್, ನಾನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿನಲ್ಲಿ ಮೈನಾರಿಟಿ ಅಂತೇಳಿ ಜಿಲ್ಲಾ ಅಧ್ಯಕ್ಷರು. ನಾನು ನನ್ನ ಸಮಾಜಕ್ಕೆ ಆಗುವ ಅನ್ಯಾಯ ಸಂಬಂಧ ಅವರು ಮಾಡುವಂಥ ವಿಚಾರದಿಂದ ನಾನು ಸುಮಾರು ಈಗ 15-20 ವರ್ಷದಿಂದ ನಾನು ಸಂಘಟನೆಯಲ್ಲಿ ಇದ್ದು ನೋಡಿದ್ದೀನಿ. ಯಾಕಂದರೆ ನಮ್ಗೆ ಆಗುವಂಥ ನಮ್ಮ ಜಾತಗಾರ ಸಮಾಜಕ್ಕೆ ಭಾಳ ದೊಡ್ಡ ಅನ್ಯಾಯ ಆಗುತ್ತೆ ಸರ್. ಅದ್ರ ಸಂಬಂಧ ಭಾಳ ಸಲ ನಮ್ಮ ಸಮಾಜ ಮಂದಿಗೆ ಹೇಳಿದ್ದೀನಿ, ಅದ್ರ ಬಗ್ಗೆ ಅವರು ಏನು ವಿಚಾರ ಮಾಡಲಿಲ್ಲ. ಅದಕ್ಕೆ ನಾನು ಏನು ಮಾಡೀನಿ ಸರ್, SP ಸಾಹೇಬ್ ಡಿಪಾರ್ಟ್ಮೆಂಟ್ಗೆ ನಾನು ಮನವಿಯನ್ನು ಕಳಿಸಿದ್ದೀನಿ ಸರ್. ಮತ್ತು ಮಾನವ ಹಕ್ಕಿಗೂ ಬೆಂಗಳೂರಿಗೆ ಕಳಿಸೀನಿ ಸರ್. ಯಾಕಂದರೆ ಇದು ಈ ರೀತಿ ಆಗಬಾರ್ದು. ಯಾಕಂದ್ರೆ ಕಡ್ಡಿ ಕೊಟ್ಟು ಇವ್ರು ನ್ಯಾಯಕ್ಕೆ ಕರೆದಾಗ ಸರ್ 5, 10, 15 ಲಕ್ಷ ರೂಪಾಯಿ ದಂಡ ಕಟ್ತಾರೆ ಸರ್. ಮತ್ತು ಅದು ಪರಿಹಾರ ಕೊಡೋಂಗಿಲ್ಲ. ಅವ್ರಿಗೇನು ಕೊಡಲಾರ್ದ ಅವ್ರಿಗೆ ತಲಾಕ್ ಮಾಡ್ತಾರೆ ಸರ್, ಸೋಡು ಮಾಡ್ತಾರೆ, ಸಣ್ಣ ವಯಸ್ಸಿನಲ್ಲಿ ಮದುವೆ ಮಾಡ್ತಾರೆ. ಈ ರೀತಿ ಎಲ್ಲ ಭಯಂಕರ ದೊಡ್ಡ ತ್ರಾಸ ಆಗ್ತದೆ ಸರ್. ಅವರು ಒಂದು ವೇಳೆ ಒಪ್ಪಲಿಲ್ಲಪ್ಪ ಅಂದ್ರೆ ಅವ್ರಿಗೆ ಸಮಾಜದಿಂದ ಹೊರಗೆ ಇಡ್ತೀನಿ ಅಂತೇಳಿ ಅವ್ರಿಗೆ ಅಂಜಿಕೆ ಹಾಕ್ತಾರೆ ಸರ್. ಆ ರೀತಿಯಾಗಿ ಊರಿನಲ್ಲಿ ಜನ ಇಸಾ ಕೊಡೋದು ಮತ್ತು ಆತ್ಮಹತ್ಯೆ ಮಾಡ್ಕೊಳೋದು ಮತ್ತು ಆಕ್ಸಿಡೆಂಟ್ ಆಗಿ ಸಾಯೋದು, ಈ ರೀತಿ ಭಯಂಕರ ದೊಡ್ಡ ಅನುಮತ ಆಗಾಕತ್ತವ ಸರ್. ಆದಂಥ ನಮ್ಮ ಕಡೆ ಎಲ್ಲ ಪ್ರೂಫ್ ಅದಾವೆ ಸರ್. ತರಿವಿ ನಾನು ನಮ್ಮ ಸಮಾಜ ಮಂದಿಗೆ ನಾನು ಹೇಳಿದ್ನೆ, ನೀವು ಈ ರೀತಿ ಮಾಡಬೇಡ್ರಿ ಅಂತೇಳಿ. ನಾವು ಮಾಡಿದ್ದು ಬೆಳಗಾವಿ ಜಿಲ್ಲಾ ಮತ್ತು ಬಿಜಾಪುರ ಜಿಲ್ಲಾ, ಬಾಗಲಕೋಟೆ ಜಿಲ್ಲಾ, ಹುಬ್ಬಳ್ಳಿ ಜಿಲ್ಲಾ, ಈ ಜಿಲ್ಲಾದಾಗ ನಮ್ಮ ಸಮಾಜ ಮಂದಿ ಇರ್ತೈತೆ ಸರ್. ಅಲ್ಲಿ ಮಟ್ಟ ನಾನು ಮನವಿಯನ್ನು ಕಳಿಸಿದ್ದೀನಿ. ಅದ್ರ ಸಂಬಂಧ ನಾನು ಒಳ್ಳೆ ಕೆಲಸದ ಬಗ್ಗೆ ವಿಚಾರ ಮಾಡೀನಿ, ನೀವು ಒಳ್ಳೆಯರಾಗ್ರಿ ಅನ್ನುವಂಥ ವಿಚಾರ ಅವ್ರಿಗೆ ಹೇಳಿದ್ಕೆ ಅವರು ತಪ್ಪು ಕಲ್ಪನೆ ಮಾಡ್ಕೊಂಡು ನನ್ನ ಮ್ಯಾಗ ಮೋರ್ಚಾ ತೆಗೆದು ಅವರು ನೀನು ಗಡಿಪಾರಿ ಆಗಿರ್ಬೇಕನ್ನುವಂಥ ವಿಚಾರದಿಂದ ಹೇಳ್ತಿದ್ದಾರೆ. ನಾ ಏನೂ ತಪ್ಪು ಮಾಡಿದ್ದೆ ಅಂದರೆ ನಾನು ಅದು ಒಪ್ಕೊಳ್ಳೋಕ್ಕೆ ತಯಾರಿದ್ದೀನಿ ಸರ್. ನಾ ಅದು ಏನೂ ತಪ್ಪು ಮಾಡಿಲ್ಲ. ನನ್ನ ಸಂಘಟನೆಯಲ್ಲಿ ನಾನು ಸುಮಾರು 25 ವರ್ಷದಿಂದ ಇದ್ದೀನಿ. ನಾನು ಯಾವುದೂ ಸಮಾಜಕ್ಕೆ, ಯಾವುದೂ ಜಾತಿಗೆ, ನನ್ನ ಸಮಾಜಕ್ಕೆ ನಾನು ಏನೂ ಅನ್ಯಾಯ ಮಾಡಿಲ್ಲ ಸರ್. ಅದ್ರ ಸಂಬಂಧ ನಾನು ಇವತ್ತು ಪತ್ರಿಕೆ ಮೂಲಕ ನಾನು ಇವತ್ತು ಹೇಳಿಕೆ ಕೊಡೋಕೆ ನಮ್ಮ ಸಂಘಟನೆ ವತಿಯಿಂದ ನಾನು ಬಂದು ಕೊಡಾಕತ್ತೀನಿ ಸರ್. ಸರ್ ಅವ್ರು ಮೊದಲು ಕಡ್ಡಿ ಇಟ್ಕೊಂಡು ಹೊತ್ನಾಗ 1 ಲಕ್ಷ 2 ಲಕ್ಷ ರೂಪಾಯಿ ಡಿಪಾಸಿಟ್ ಇಟ್ಕೊಂತಾರೆ. ಕಡ್ಡಿ ಅಂದ್ರೆ ಏನದು? ಅದು ಒಂದು ನಮ್ಮ ಮೊದಲಿನ ಹಿರಿಯಲಿಂದ ಬಂದೈತೆ ಅಂತೇಳಿ ಅದು ಲಾಠಿ ಕಾನೂನು ಅಂತಾರೆ ಸರ್. ಅದಕ್ಕೆ ಅದು ಮುಸ್ಲಿಂ ಸಮಾಜದಾಗ ಒಂದು ಲಾಠಿ ಕಾನೂನು ಅಂತೇಳಿ ಅದು ಕಡ್ಡಿ ಇಟ್ಟು ಒಬ್ಬರು ಜಾಮೀನು ತೊಗೊಂಡು ಲಕ್ಷಾನುಗಟ್ಟಲೆ ದುಡ್ಡು ಇಟ್ಕೋತಾರೆ ಸರ್. ಆಮೇಲೆ ಇವು ಆರೋಪದಾನ ಅನ್ನುವಂಥ ವಿಚಾರದಿಂದ ಮಾಡಿ ಅವ್ನಿಗೆ 10 ರಿಂದ 15 ಲಕ್ಷ ರೂಪಾಯಿ ದಂಡ ಮಾಡ್ತಾರೆ ಸರ್. ಯಾವುದೋ ಒಂದು ಸಮಸ್ಯೆಲಿಂದ ಆದರೆ ಹೆಣ್ಣು ಗಂಡಿಗೆ ಬೇರೆ ಮಾಡ್ತಾರೆ ಸರ್. ಚಿಕ್ಕ ಮಕ್ಕಳಿದ್ರೂ ಬೇರೆ ಮಾಡಿಬಿಡ್ತಾರೆ ಸರ್. ಈ ರೀತಿಯಾಗಿ ಭಾಳ ಹಲವಾರು ಮಂದಿಗೆ ತ್ರಾಸ ಐತೆ ಸರ್. ಇಲ್ಲಿ ಇದು ಹೋಗಾರದಾಗ ಮಣ್ಣು ಒಬ್ಬರು ಇಸಾ ಕೂಡ ಸತ್ರ ಮತ್ತು ಕುರ್ಚಿನಲ್ಲಿ ಸತ್ ಸರ್. ಹಾರುಗೇರಿನಲ್ಲಿ ಆಯಿತು, ಮುದೋಳಿನಲ್ಲಿ ಆದ. ಈಗ ಮುದೋಳಿನಿಂದ ಪಾಪ ಹೆಣ್ಮಗಳು ಬಂದಾಳ ಸರ್, ಅವ್ರಿಗೂ ಅನ್ಯಾಯ ಆಗೈತಿ. ಮತ್ತು ಅವ್ರ ಮಗ ಒಬ್ಬ ಸತ್ತು ಸರ್. ಮಣ್ಣಿ ಹೋದ 5ನೇ ತಿಂಗಳದಾಗ 19ನೇ ತಾರೀಕಿಗೆ ಅವರು ಬಾಗಲಕೋಟೆ ಹಾಸ್ಪಿಟಲ್ನಾಗ ಡೆತ್ ಆದ್ರು ಸರ್. ಮುದೋಳದಾಗ 25 ಲಕ್ಷ ರೂಪಾಯಿ ಬೇಡಿದ್ರು ಸಮಾಜದವರು. ಮತ್ತು ಈ ಹೆಣ್ಮಗಳಿಗೂ 12 ಲಕ್ಷ ಬೇಡಿದ್ರು ಸರ್. ಅದಕ್ಕೆ ನಾವು ನ್ಯಾಯ ಕೊಡ್ಸೋಕಂತ ಹೇಳಿ ಹೋಗಿದ್ದೀವಿ. ನಾವು ಹೇಳಿದ್ವಿ ಸಮಾಜದವ್ರು ತಿಳಿಸಿ, ಅದಕ್ಕೆ ಅವರು ಒಪ್ಕೊಳ್ಳೋಕೆ ತಯಾರಿಲ್ಲ. ಆದರೂ ನಾವು ಸಮಾಜಕ್ಕೆ ತಿಳಿಸಾಕತ್ತೀವಿ. ನಾವು ಆಫೀಸರ್ಗೆ ಹೇಳಿದ್ದೀವಿ ಸರ್, ಕರೆಸಿ ಅವ್ರಿಗೆ ಇದು ಮಾಡಿರಿ, ಬಾಬಾ ಸಾಹೇಬ್ ಕೊಟ್ಟಂತ ನಾವು ಇದ್ರ ಮ್ಯಾಗ ನಡಿಬೇಕು, ಅವ್ರಿಗೆಲ್ಲರಿಗೆ ಸಮಪಾಲು ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ಇದ್ರ ಮೂಲಕ ನಾವು ಅವ್ರಿಗೆ ಲೆಟರನ್ನು ಕೊಟ್ಟಿದ್ದೀವಿ ಸರ್. ಒಂದು ನಿಮಿಷ ಅವ್ರ ಮನೆ ಮುದೋಳ್ರಿ ಸರ್, ಗಂಡನ ಮನೆ ಹಾರುಗೇರಿ ಸರ. ನಮಗೆ 25 ವರ್ಷ ಮಟ್ಟ ಹಿಂಗೆ ಸರ. ಸಮಾಜ ಮಂದಿ ಹೇಳುದು ಹಚ್ಚುದು ಮಾಡಾಕತ್ತಾರ ಸರ. ನಿಮಗೆ ಏನಾಗೈತೆ ಸಮಸ್ಯೆ? ಏನಾಗೈತಿ? ಹಾಪ್ ಮರಣ ಮಾಡ್ಯಾರ್ರಿ ಸರ. ನನ್ನ ಗಂಡ ಮಾಡ್ಯಾನ್ರಿ ಸರ. ಮತ್ತು ಇಲ್ಲಿ ಬಂದು 2 ವರ್ಷ ಆತ್ರಿ ಸರ. ಮತ್ತು ಗಂಡನ ಮನೆಗೆ ಹೋಗಂತ ಅಂದ್ರಿ ಸರ. ನನಗೆ ಆಗಂಗಿಲ್ಲ, ನನಗೆ ಹಚ್ಚಿಗೆ ಐತಿ, ನಾವು ಹೋಗಂಗಿಲ್ಲ ಅಂತ ಔಷಧಿ ಕುಡಿತಿದ್ರಿ ಸರ. ನಿನಗೆ ನ್ಯಾಯ ನಾ ಕೊಡಿಸ್ತೀನಿ ಅಂತ ಹೇಳಿ ಸರ್ಕಾರದ ಕಡೆಗೆ ಬಂದಿದ್ರಿ ಸರ. ಮತ್ತು ನಾ ಹುಷಾರಿ ಆಗೋಣ ನನಗೇನಂದ್ರಿ ಸರ, ರೂಪಾಯಿ ಕೊಡತ್ತಂದ್ರಿ ತಮ್ಮ್ಯಾರಿ.
ಯಾರು ತಮ್ಯಾರಿ ಸಮಾಸಿ ಮಂದಿರ ತಮ್ಯಾರಿ 12 ಲಕ್ಷ ರೂಪಾಯಿ ಕೊಡು, ಗಂಡು ಬ್ಯಾಡ ಅಂದ್ರೆ 12 ಲಕ್ಷ ರೂಪಾಯಿ ಕೊಡು, ಮತ್ತು ಈ ಊರಾಗ ಇರಂಗಿಲ್ಲ, ಮತ್ತು ನಿಮ್ಮ ತವ್ರ ಮನೆಯದವ್ರ ತೊಗೊಂಡು ನಿಮ್ಮ ಮೊಮ್ಮಕ್ಕಳಿಗೆ ಮತ್ತು ನಿನ್ನ ಮಗಳಿಗೆ ತೊಗೊಂಡು ಹೋಗಿ ಬಿಡಲಿಲ್ಲ ಅಂದ್ರೆ ನೀ ಜಾತಿ ಹೊರಗೆ ಮನೆ ಮತ್ತು ಎಲ್ಲ ಮಾರಿ ನೀ ಊರು ಬಿಟ್ಟು ಬೇರೆ ಊರಿಗೆ ಹೋಗೋದಂತ ಅಂಜಿಕೆ ತೋರಿಸೋದು. ನಿಮ್ಮ ಗಂಡ ಹೇಳಿದ್ರೆ ಅಥವಾ ಹೊರಗಿನವ್ರು ಹೇಳಿದ್ರು? ಹೊರಗೆ ಸರ ಸಮಾಜ ಮಂದಿ ರೀ ಸರ. ನಿಮ್ಮ ಗಂಡ ಏನಂತಾರೆ ಈಗ? ಗಂಡ ಹೆಂಡತಿ ಮಕ್ಕಳು ಬೇಕನ್ನತ್ತನ್ರಿ ಸರ. ಅದು ಗಂಜಿ ಬರತೈತ್ರಿ ಸರ. ಸಮಾಜ ಮಂದಿ ಹೋಗಂತಾರಿ ಸರ. ಕೋರ್ಟ್ಯಾಗ ನ್ಯಾಯ ಐತ್ರಿ ಸರ. ಮತ್ತು ಆರ್ದಂಗನ ಇನ್ಕ ಮಟ್ಟ ಅವ್ರಿಗೆ ಇಲ್ಲ ಅಂತಂದ್ರಿ ಸರ. ಇನ್ಕ ಮಟ್ಟ ಅವ್ರಿಗೆ ದುಡ್ಡು ತಿಂದು ಅವ್ರು ಹೆಂಗೆ ಹೇಳ್ತಾರೆ, ಅವ್ರು ದುಡ್ಡು ತಿಂದು ಅವ್ರಿಗತ್ತೇನೆ ಹೇಳತ್ತಾರ ಸರ. ಸಮಾಜದ ಮುಖಂಡರು ದುಡ್ಡು ತಿಂದಾರು ಪುರಾಣ ತಿಂದಾರಿ ಸರ್, ಅವ್ರಿಗತ್ತೇನೆ ಹೇಳತ್ತಾರ ಸರ. ನಮ್ಮ ಗಂಡ ಕಡೆ ಹೇಳತ್ತಾರ ಸರ್. ಇನ್ಕ ಮಟ್ಟ ನನಗೆ ಸರ ಒಟ್ಟು ನಮಗೆ ಇದು ನ್ಯಾಯ ಒಟ್ಟು ಕೊಡಾಕತ್ತಿಲ್ರಿ ಸರ. ನಿಮಗೆ ಅನ್ಯಾಯ ಆಗತ್ತೆ? ಅನ್ಯಾಯ ಆಗತ್ತೈತ್ರಿ. ಹಾಫ್ ಮರಣ ಮಾಡ್ಯಾನ್ರಿ ಸರ. ಗಂಡ ಮಾಡ್ಯಾನ್ರಿ ಸರ. ಮರಣ ಮಾಡಿ ಹಾಫ್ ಮರಣ ಮಾಡೀನಿ ಅಂತ ಹೋಗಿ ಜೈಲ್ಗೆ ಹಾಜರಾಗ್ಯಾನ್ರಿ ಸರ. ಹಾಜರಾಗಿ ಮತ್ತು ಹೆಣ್ಣು ಹುಡುಗರಿಗೆ ಚಾಯ್ಕೊ ತೊಗೊಂಡು ಬಂದಿ ಅಂತೇಳಿ ಸರ. ನಮಗೆ ಹುಡುಗರು ಏನನ್ನತ್ತಾರ, ನಾವು ಹೋಗಂಗಿಲ್ಲ, ನಮ್ಮ ಅಪ್ಪ ಇಲ್ಲ, ಅವನ ಅಪ್ಪ ಅವನ ನಮ್ಮ ತಾಯಿ ಅಂತ ಅನ್ನತ್ತಾರ್ರಿ ಸರ. ಈಗ ನಿಮಗೆ ಏನು ಸಮಾಜಲಿಂತ ಅನ್ಯಾಯ ಬೇಕು ಸರ್. ಈಗ ನಿಮಗೆ ಏನಾಗ್ಬೇಕಂತ? ನ್ಯಾಯ ಬೇಕ್ರಿ ಸರ. ನಿಮ್ಮ ಗಂಡ ಈ ರೀತಿ ಹೆಣ್ಣು ಮಗಳಿಗೆ ಮತ್ತು ಮುಂದಿನ ಹೆಣ್ಣು ಮಗಳಿಗೆ ಈ ರೀತಿ ಆಗಬಾರ್ದ್ರಿ ಸರ. ಹೆಣ್ಣು ಮಗಳಿಗೆ ನ್ಯಾಯ ಬೇಕ್ರಿ ಸರ. ತಮ್ಮ ಹೆಸರು? ಸಲೀಮಾ ದದಪೀರ್ ಜಾತಿಗಾರಿ ಸರ. ಇನ್ನು ಈ ಸಂದರ್ಭದಲ್ಲಿ ಸಮಿತಿಯ ಜಿಲ್ಲಾ ಸಂಚಾಲಕ ಶ್ರೀಕಾಂತ್ ತಳವಾರ, ಸಂಘಟನಾ ಸಂಚಾಲಕ ಸಂಜಯ್ ತಳವಾರ್ಕರ, ಮೈನಾರಿಟಿ ಸಂಚಾಲಕ ಅಮಿನಾ ಜಾತಗಾರ, ಮಹಿಳಾ ಸಂಚಾಲಕಿ ಫಾತಿಮಾ ಶೇಖ್, ವೀಣಾ ದೊಂದೆ, ಕಾನೂನು ಸಲಹೆಗಾರ ಪ್ರಶಾಂತ್ ಕಾಂಬ್ಳೆ, ಸಚಿನ್ ಪೂಜಾರಿ, ಅನಿಲ್ ಮೋಹಿತೆ, ರವಿ ಕಾಂಬ್ಳೆ, ರಾಘವೇಂದ್ರ ಶಿಂಪಿ ಮತ್ತು ಸಾಬಾ ಶೇಖ್, ಪ್ರಸಾದ್ ಶಿಂಗೆ ಇತರರು ಭಾಗಿಯಾಗಿದ್ದರು. ಮಹದೇವ ಕಾಂಬ್ಳೆ, ಸ್ಯಾಟಲೈಟ್ ನ್ಯೂಸ್ ಕನ್ನಡ, ರಾಯಭಾಗ.